ಧನಸ್ಸು ರಾಶಿ, ಕನಸು ನನಸಾಗ್ತಕ್ಕಂತಹ ತೃಪ್ತಿ ನಿಮಗೆ ಇರ್ತಕ್ಕಂತಹ ದಿವಸ. ನಿಮ್ಮ ಉತ್ಸಾಹ ಸಿಹಿಯಾಗಿರುತ್ತೆ, ಆದರೆ ನಿಯಂತ್ರಣದಲ್ಲಿರುತ್ತೆ. ಅತ್ಯುತ್ಸಾಹದಲ್ಲಿ ಏನನ್ನೋ ಮಾಡ್ಲಿಕ್ಕೆ ಹೋದ್ರೆ ಕಷ್ಟವಾದೀತು, ಅದನ್ನ ಗಮನಿಸ್ಕೊಳ್ಳಿ. ಏಕಮುಖವಾದಂತಹ ವಿಶ್ವಾಸವನ್ನ ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಯಾರ ಬಗ್ಗೆನೋ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವೂ ಇದೆ. ಆದ್ರೆ ನೀವು ನಂಬಿದಂತಹ ವ್ಯಕ್ತಿ ನಿಮ್ಮನ್ನೂ ಕೂಡ ನಂಬಬೇಕಲ್ಲ, ನಿಮ್ಮನ್ನ ಗೌರವಿಸ್ಬೇಕಲ್ಲ, ಇದು ಪ್ರಶ್ನೆಯಾಗತ್ತೆ. ಏಕಮುಖವಾದಂತಹ ವಿಶ್ವಾಸ ಅಂತಂದ್ರೆ ನೀವು ಒಬ್ಬರೇ ಅವರನ್ನ ಅಭಿಮಾನದಿಂದ ನೋಡ್ತಕ್ಕಂಥದ್ದು. ಅವರಿಗೆ ನಿಮ್ಮ ಬಗ್ಗೆ ಅಸಡ್ಡೆ, ನಿಮ್ಮ ಬಗ್ಗೆ ತಾತ್ಸಾರ, ನಿಮ್ಮನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ನೀವ್ಯಾಕೆ ಹಚ್ಕೊಂಡು ಹೋಗ್ತೀರಿ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಮಾನಸಿಕವಾದಂತಹ ಒತ್ತಡ, ಕಠಿಣವಾದಂತಹ ಮಾತುಗಳಿಂದ ಬೇಸರವನ್ನ ವ್ಯಕ್ತಪಡಿಸ್ತೀರಿ. ನಿಮ್ಮ ಹಳೆಯ ಜೀವನ ನೆನಪಿಗೆ ಬಂದು ನೋವಾಗುತ್ತೆ. ಹಿಂದೆ ಏನೇನೋ ಆಗೋಗಿತ್ತು, ಅದನ್ನೆಲ್ಲ ಮರಿಬೇಕಾಗಿತ್ತು, ಮರ್ತಿದ್ದೀನಿ, ಆದರೂ ಕೂಡ ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರುತ್ತೆ ಅಂತ ಹೇಳಿಕೊಂಡು ನೋವನ್ನು ಅನುಭವಿಸ್ತೀರಿ. ಮನೆಯ ವ್ಯವಸ್ಥೆಯಿಂದ ನೀವು ಆನಂದವನ್ನ ತಂದುಕೊಳ್ಬೇಕು. ಎಲ್ಲವನ್ನ ಕೊಟ್ಟಿದ್ದಾನೆ ಭಗವಂತ, ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅದೆಲ್ಲವನ್ನ ಅನುಭವಿಸ್ತಕ್ಕಂತಹ ಯೋಗ ನಿಮಗೆ ಬಂದಿರುವಾಗ ಅದನ್ನ ನೀವು ಹಾಗೆ ಉಪಯೋಗಿಸ್ಕೊಳ್ಬೇಕಾದಂತಹದ್ದು. ಸದ್ಗುರುಗಳನ್ನ ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಯಾವುದೋ ಸೋಂಕು ತಗಲಿ, ಅಲರ್ಜಿ ಅಂತ ಏನ್ ಹೇಳ್ತೀವಿ, ಆ ರೀತಿಯಲ್ಲಿ ಸಮಸ್ಯೆಗಳನ್ನ ಮಾಡ್ಕೊಳ್ತೀರಿ. ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ವ್ಯಾಪಾರಿ ಬುದ್ಧಿಯಿಂದ ಹೊರಬರಬೇಕಾಗುತ್ತೆ. ಸಂಸಾರವನ್ನು ಕೂಡ ವ್ಯಾಪಾರದ ಲೆಕ್ಕದಲ್ಲಿ ನೀವು ನೋಡಿದ್ರೆ, ಅದಕ್ಕೂ ಲೆಕ್ಕ ಹಾಕಿದ್ರೆ ಕಷ್ಟವಾದೀತಕ್ಕಂತಹ ಮಾತು. ಎಲ್ಲರನ್ನ ಒಂದೇ ರೀತಿ ಕಾಣ್ಬೇಕು, ಆಗ ಮಾತ್ರ ನಿಮಗೆ ಗೌರವ ಬರುತ್ತೆ. ನಿಮಗೆ ಬೇಕಾದಂಥವ್ರು ಒಳ್ಳೆಯವರು, ಬೇಡದೇ ಇದ್ದವರು ಕೆಟ್ಟವರು ಅನ್ನುವ ಭಾವನೆ ಇರಬಾರದು ಅಂತ ಅರ್ಥ. ನಂಬಿದ ಸ್ನೇಹಿತರಿಂದಲೇ ಅಪಕೀರ್ತಿ ಬರುತ್ತೆ, ಜಾಗ್ರತೆಯನ್ನು ವಹಿಸಿ. ಅವರೇ ನಿಮಗೆ ಕೈ ಕೊಡ್ತಾರೆ, ಅದರ ಬಗ್ಗೆ ಗಮನ ಇರಲಿ. ಸುತ್ತಮುತ್ತಲಿರತಕ್ಕಂತಹ ಎಲ್ಲರೂ ಕೂಡ ನಿಮ್ಮಿಂದ ಏನನ್ನೋ ಬಯಸ್ತಾರೆ, ಒಳ್ಳೆಯದನ್ನ ಬಯಸ್ತಾರೆ, ನಿರೀಕ್ಷೆಯಲ್ಲಿರ್ತಾರೆ. ನಿಮಗೆ ಯಾವ ರೀತಿ ವಿಶ್ವಾಸ, ನಂಬಿಕೆ ಬೇರೆ ವ್ಯಕ್ತಿಗಳ ಬಗ್ಗೆ ಇದೆಯೋ ಅದಕ್ಕನುಗುಣವಾಗಿ ನೀವು ಅವರಿಗೆ ಸ್ಪಂದಿಸಬೇಕಾದಂತಹದ್ದಿರುತ್ತೆ. ಆತ್ಮೀಯರ ಕೋಪಕ್ಕೆ ಗುರಿಯಾಗ್ತೀರಿ. ಯಾರು ಏನ್ ಹೇಳಿದ್ರು ಕೂಡ ಕೇಳುವಂತಹ ಸ್ಥಿತಿಯಲ್ಲಿರೋದಿಲ್ಲ. ಆದ್ರಿಂದ ನಿಮ್ಮ ಆತ್ಮೀಯರಿಗೆ ಸಿಟ್ಟು ಬರ್ತಕ್ಕಂತಹದ್ದು ಸಹಜವಾಗಿರುತ್ತೆ. ವನದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಒಂಟಿತನವನ್ನ ದೂರ ಮಾಡಿ ಕಾರ್ಯೋನ್ಮುಖರಾಗಿರಿ. ಆಗ ಆ ಒಂಟಿತನ ನಿಮಗೆ ಕಾಡುವುದಿಲ್ಲ, ಏಕಾಂಗಿತನ ಕಾಡುವುದಿಲ್ಲ. ಎಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ ಎನ್ನುವಂತಹ ಭಾವನೆ ಬರಬಹುದು. ಹಣಕ್ಕಿಂತ ಸಮಯ ಮುಖ್ಯ. ನಿಮ್ಮಲ್ಲಿ ಎರಡೂ ಇದೆ, ಹಣವೂ ಇದೆ, ಸಮಯವೂ ಇದೆ. ಒಳ್ಳೆಯ ಕಾರ್ಯವನ್ನ ಮಾಡಿ, ಸಕಾಲಕ್ಕೆ ಮಾಡಿ, ಎರಡಕ್ಕೂ ಕೂಡ ಗೌರವವನ್ನ ತಂದುಕೊಟ್ಟ ಹಾಗಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ. ಮುಖ್ಯವಾದಂತಹ ವ್ಯಕ್ತಿ ಅಥವಾ ಸ್ನೇಹಿತನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗಬಹುದು. ನಿಮಗೂ ಕೂಡ ಆತಂಕವಾಗುತ್ತೆ, ನಿಮಗೂ ಕೂಡ ಅದರ ಜವಾಬ್ದಾರಿ ಒಂದಷ್ಟು ಇರುತ್ತೆ ಅಂತ ಅರ್ಥ. ಅವಿವಾಹಿತರ ಪರವಾಗಿ ಬಂಧುಗಳಿಂದ ಸಹಾಯವಾಗುತ್ತೆ. ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ನಿಮ್ಮ ಬಂಧುಗಳು ಒಂದಷ್ಟು ಸಹಾಯವನ್ನ ಮಾಡ್ತಾರೆ ಅಂತ ಅರ್ಥ. ಶಾಂತಿಯುತವಾಗಿ ದಿವಸವನ್ನ ಕಳೆಯಬೇಕಾಗಿದೆ. ಎಲ್ಲೂ ಕೂಡ ಗಲಾಟೆ, ಜಗಳಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ಅಶಾಂತಿಯನ್ನು ದೂರ ಮಾಡಿ ಶಾಂತಿ ಪರವಾಗಿ ನೀವಿರಿ, ಶಾಂತಿಯನ್ನ ಕಾಪಾಡಿಕೊಳ್ಳಿ. ಆದಷ್ಟು ಮೌನಕ್ಕೆ ಶರಣು ಹೋದ್ರೆ ಗಲಾಟೆಗೆ ಅವಕಾಶಗಳು ಕಡಿಮೆ. ಸ್ವಯಂವರ ಪಾರ್ವತಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಬೇರೆಯವರು ನಿಮಗೆ ನೀಡಿದಂತಹ ಭರವಸೆಗೋಸ್ಕರವಾಗಿ ಕಾಯ್ತೀರಿ, ಅದರ ಪ್ರಯೋಜನ ಇಲ್ಲ. ನಿಮಗೆ ಯಾವುದೋ ಒಂದು ನಂಬಿಕೆ, ನನಗೇನೋ ಭರವಸೆ ಕೊಟ್ಟಿದ್ದಾರೆ, ಆ ಕೆಲಸ ಈಡೇರಬಹುದು ಅನ್ನುವಂಥದ್ದು. ಆದ್ರೆ ಅದು ಹುಸಿಯಾಗುವಂಥದ್ದು. ಕಾದು ಕಾದು ಬೇಸರವನ್ನ ವ್ಯಕ್ತಪಡಿಸತಕ್ಕಂತಹ ಸಮಯ. ಹಣ ಉಳಿತಾಯದ ಮಾರ್ಗದಿಂದ ನಿಮಗೆ ತೃಪ್ತಿ ಸಿಕ್ಕುವಂಥದ್ದಿದೆ. ದೂರದೂರಿನಿಂದ ಏನು ಶುಭವಾರ್ತೆಯನ್ನು ಕೇಳ್ತೀರಿ, ಬಹಳ ಸಂತೋಷವಾಗುತ್ತೆ. ಇದು ಸ್ವಾಭಾವಿಕ. ಹಾಗೂ ಕೂಡ ನಿಮಗೆ ಈ ದಿವಸ ಅಂತಕ್ಕಂಥದ್ದು ಯೋಗ ಅಂತ ಹೇಳಿ ಭಾವಿಸಿ. ಮನೆಯವರ ಸಹಕಾರದಿಂದ ಕಾರ್ಯಕ್ಷೇತ್ರವನ್ನ ವಿಸ್ತರಣೆ ಮಾಡ್ತೀರಿ. ನಿಮ್ಮ ಎಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಸ್ಥಳದಲ್ಲಿ ನಿಮಗೆ ಬೇಕಾದಷ್ಟರ ಮಟ್ಟಿಗೆ ಅದನ್ನ ವಿಸ್ತಾರ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮಾತು ನಿಮಗೆ ಬಲ. ಕಿರಿಯರಿಗೆ ಆ ನಿಮ್ಮ ಮಾತಿನ ಒಂದು ಭರವಸೆಯ, ನಂಬಿಕೆಯ ಅಥವಾ ವಿಶ್ವಾಸದ, ಪ್ರೀತಿಯ ಸಂದರ್ಭ, ವಾತಾವರಣ ಅಲ್ಲಿ ಹುಟ್ಟತಕ್ಕಂಥದ್ದಾಗುತ್ತೆ. ಕಾಳಿಕಾದೇವಿಯನ್ನ
ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಕಪ್ಪು ಬಟ್ಟೆಯನ್ನ ಧಾರಣೆ ಮಾಡಿ ಶುಭ